ವಿದ್ಯಾರ್ಥಿಗಳೇ, ಭೂಗೋಳಶಾಸ್ತ್ರದ ಆನ್ಲೈನ್ ತರಗತಿಗೆ ಸ್ವಾಗತ. ರಾಸಾಯನಿಕ ಶೀತಲೀಕರಣ. ಭೂಮಿಯ ಮೇಲ್ಮೈನ ಘನ ಖನಿಜ ಸಂಯುಕ್ತ ಶಿಲೆಗಳು ಕೆಲವೊಂದು ರಾಸಾಯನಿಕ ಪ್ರಕ್ರಿಯೆಗೊಳಪಟ್ಟು ಒಡೆದು ಚೂರಾಗುವಂಥ ಅಥವಾ ನಶಿಸಿ ಹೋಗುವಂಥ ಒಂದು ಪ್ರಕ್ರಿಯೆಗೆ ಒಳಗಾಗ್ತಾ ಇದೆ. ಅದನ್ನೇ ನಾವು ರಾಸಾಯನಿಕ ಶೀತಲೀಕರಣ ಎಂದು ಕರಿತಾ ಇದ್ದೇವೆ. ಈ ಪ್ರಕ್ರಿಯೆಯಲ್ಲಿ ಶಿಲೆಗಳಲ್ಲಿರ್ತಕ್ಕಂಥ ಮೂಲ ಖನಿಜಗಳಿಂದ ದ್ವಿತೀಯ ಅಥವಾ ಹೊಸ ಖನಿಜಗಳ ಬೆಳವಣಿಗೆ ಉಂಟಾಗ್ತಕ್ಕಂಥದ್ದು. ಮಳೆಯ ನೀರು ಮತ್ತು ವಾಯುಮಂಡಲದ ಅನಿಲಗಳು ರಾಸಾಯನಿಕ ಶೀತಲೀಕರಣದ ಮುಖ್ಯ ಕರ್ತೃಗಳಾಗಿ ಇಲ್ಲೇ ಗುರುತಿಸಲಾಗ್ತಾ ಇದೆ. ಇದು ತೇವಯುತ ವಾಯುಗುಣ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ರಾಸಾಯನಿಕ ವಿಧವಾಗಿ ಇಲ್ಲೇ ನಾವು ಗುರುತಿಸಬಹುದು. ಹಾಗಾದರೆ ರಾಸಾಯನಿಕ ಶೀತಲೀಕರಣದ ಒಂದು ಪ್ರಕ್ರಿಯೆ ಯಾವ ವಿಧದಲ್ಲಿ ಜರುಗ್ತಾ ಇದೆ ಅಥವಾ ಏರ್ಪಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ನೋಡೋದಾದರೆ, ರಾಸಾಯನಿಕ ಶೀತಲೀಕರಣದ ಪ್ರಕ್ರಿಯೆಗಳಲ್ಲಿ 4 ವಿಧಗಳನ್ನು ಇಲ್ಲಿ ನಾವು ಕಾಣಬಹುದು. ವಿದ್ಯಾರ್ಥಿಗಳೇ, ಅವು ಯಾವುವು ಅಂತಂದರೆ ಆಮ್ಲಜನಕ ಸಂಯೋಜನೆ, ಇಂಗಾಲ ಸಂಯೋಜನೆ, ಜಲಜನಕ ಸಂಯೋಜನೆ ಮತ್ತು ದ್ರಾವಣೀಕರಣ ಅಂತಕ್ಕಂಥ ವಿಧಾನಗಳು. ಇಲ್ಲಿ ಆಮ್ಲಜನಕ ಸಂಯೋಜನೆ ಅಂದರೆ ಏನು ಅನ್ನುವಂಥದ್ದನ್ನು ತಿಳಿಯೋಣ. ಆಮ್ಲಜನಕಯುಕ್ತ ಮಳೆಯ ನೀರು ಕಬ್ಬಿಣಾಂಶಯುಕ್ತ ಶಿಲೆಗಳೊಡನೆ ಸಂಪರ್ಕ ಹೊಂದಿದಾಗ ಅಲ್ಲಿರುವಂಥ ಕಬ್ಬಿಣದ ಅಂಶ ಆಕ್ಸೈಡ್ಗಳಾಗಿ ಪರಿವರ್ತನೆಗೊಳ್ತಕ್ಕಂಥದ್ದು ಇಲ್ಲೇ ಕಂಡುಬರ್ತಾ ಇದೆ. ಅದನ್ನೇ ನಾವು ಭಸ್ಮೀಕರಣ, ತುಕ್ಕು ಹಿಡಿಯುವಿಕೆ ಅಂತಲೂ ಕೂಡ ಇಲ್ಲೇ ಸಹಜವಾಗಿ ಅದನ್ನು ಕರಿತಾ ಇದ್ದೇವೆ. ಇಂಥ ಆಕ್ಸೈಡ್ಗಳಾಗಿ ಪರಿವರ್ತನೆಗೊಳ್ತಕ್ಕಂಥ ಒಂದು ಕ್ರಿಯೆಯಿಂದಾಗಿ ಆ ಘನ ಖನಿಜ ಶಿಲೆಗಳು ಮುಂದೆ ಅವು ರಾಸಾಯನಿಕ ಪ್ರಕ್ರಿಯೆಗೊಳಪಟ್ಟು ಇಲ್ಲೇ ಸಾಮಾನ್ಯವಾಗಿ ಅವು ಒಡೆದು ಹಾಳಾಗ್ತಕ್ಕಂಥ ಸಾಧ್ಯ ಇಲ್ಲೇ ಉಂಟಾಗ್ತಾ ಇದೆ. ಇದನ್ನೇ ನಾವು ಆಮ್ಲಜನಕ ಸಂಯೋಜನೆ ಎಂದು ಇಲ್ಲೇ ಕರಿಬೇಕಾಗ್ತಾ ಇದೆ. ಇಂಥ ಆಮ್ಲಜನಕ ಸಂಯೋಜನೆಯಿಂದ ರಾಸಾಯನಿಕ ಪ್ರಕ್ರಿಯೆ ಏರ್ಪಡೋದ್ರಿಂದ ಆ ಕಬ್ಬಿಣಾಂಶಯುಕ್ತ ಶಿಲೆಗಳು ಕ್ರಮೇಣವಾಗಿ ಒಡೆದು ಹಾಳಾಗ್ತಕ್ಕಂಥದ್ದು, ಕ್ಷಯಿಸಿ ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆ ಇಲ್ಲೇ ಜರುಗ್ತಾ ಇದೆ. ಮತ್ತೊಂದು ಇಲ್ಲಿ ರಾಸಾಯನಿಕ ಶೀತಲೀಕರಣದ ವಿಧಾನ ಅಂತಂದರೆ ಇಂಗಾಲ ಸಂಯೋಜನೆ. ಇಂಗಾಲಾಮ್ಲಯುಕ್ತ ಮಳೆ ನೀರು ಇಲ್ಲಿ ಸುಣ್ಣದ ಕಲ್ಲಿನ ವಲಯದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಕೈಗೊಳ್ತಾ ಇದೆ. ಆ ಇಂಗಾಲಾಮ್ಲಯುಕ್ತ ಮಳೆ ನೀರಿನ ಸಂಪರ್ಕವನ್ನು ಪಡೆದುಕೊಂಡಾಗ ಸುಣ್ಣದ ಶಿಲೆಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಇಲ್ಲಿ ಪರಿವರ್ತನೆಗೊಳ್ತಾ ಇದೆ. ಈ ರೀತಿಯಾಗಿ ಈ ಸುಣ್ಣದ ಶಿಲೆಗಳು ಇಲ್ಲಿ ಕಾರ್ಬೋನೇಟ್ಗಳಾಗಿ ಪರಿವರ್ತನೆಗೊಂಡು ಕ್ರಮೇಣವಾಗಿ ಅವು ನಶಿಸಿ ಹೋಗುವಂಥ ಇಲ್ಲಿ ಸಾಧ್ಯ ಆಗ್ತಾ ಇದೆ. ಇದನ್ನೇ ನಾವು ಇಂಗಾಲ ಸಂಯೋಜನೆಯ ಒಂದು ರಾಸಾಯನಿಕ ಪ್ರಕ್ರಿಯೆಯ ಒಂದು ವಿಧಾನ ಅನ್ನುವಂಥ ರೀತಿಯಲ್ಲಿ ಇದನ್ನು ಗುರುತಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ಜಲ ಸಂಯೋಜನೆ ಅಂತಕ್ಕಂಥದ್ದು. ಎಲ್ಲ ಶಿಲೆಗಳು ಒಂದೇ ತೆರನಾದಂಥ ಖನಿಜಗಳನ್ನು ಹೊಂದಿರೋದಿಲ್ಲ. ಎಲ್ಲ ಖನಿಜಗಳು ಒಂದೇ ಪ್ರಮಾಣದಲ್ಲಿ ಈ ನೀರನ್ನು ಹೀರ್ಕೊಳ್ತಕ್ಕಂಥ ಗುಣಧರ್ಮ ಹೊಂದಿರೋದಿಲ್ಲ. ಇಲ್ಲಿ ಕೆಲವೊಂದು ಶಿಲೆಗಳಲ್ಲಿ ಕೆಲವೊಂದು ಖನಿಜಗಳು ಹೆಚ್ಚು ನೀರನ್ನು ಹೀರ್ಕೊಳ್ತಕ್ಕಂಥ ಸಾಧ್ಯತೆ ಇರ್ತಾ ಇದೆ. ಉದಾಹರಣೆಗೆ ಫೆಲ್ಸ್ಪಾರ್ ಯುಕ್ತ ಖನಿಜ ಅಂತಕ್ಕಂಥದ್ದು, ಇದು ಹೆಚ್ಚು ನೀರಿನ ಅಂಶವನ್ನು ಹೀರಿಕೊಳ್ಳೋದ್ರಿಂದ ಆ ಫೆಲ್ಸ್ಪಾರ್ ಖನಿಜಯುಕ್ತ ಶಿಲೆಗಳು ಆ ಹೆಚ್ಚು ನೀರನ್ನು ಹೀರಿಕೊಂಡಾಗ ಅವು ವಿಸ್ತಾರಗೊಳ್ತಾ ಹೋಗ್ತಾ ಇದೆ. ಆ ವಿಸ್ತಾರಗೊಂಡಿರ್ತಕ್ಕಂಥ ಶಿಲೆಗಳು ಮುಂದೊಂದು ದಿವಸ ಅದು ವಿಭಾಗವಾಗಿ, ತುಂಡಾಗಿ, ಚೂರಾಗಿ ಅದು ಪ್ರತ್ಯೇಕಗೊಳ್ತಕ್ಕಂಥ ಸಾಧ್ಯ ಆಗ್ತಾ ಇದೆ. ವಿದ್ಯಾರ್ಥಿಗಳೇ, ಇಂಥ ಜಲ ಸಂಯೋಜನೆಯಿಂದ ಇವತ್ತು ಶಿಲೆಗಳು ಶೀತಲೀಕರಣಗೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಏರ್ಪಡ್ತಾ ಇದೆ. ಇದನ್ನೇ ನಾವು ರಾಸಾಯನಿಕ ಶೀತಲೀಕರಣದ ಇಂಗಾಲ ಜಲ ಸಂಯೋಜನೆ ಎಂದು ಅದನ್ನು ಗುರುತಿಸ್ತಕ್ಕಂಥದ್ದಕ್ಕೆ ಕಾರಣ ಆಗಿರ್ತಾ ಇದೆ. ವಿದ್ಯಾರ್ಥಿಗಳೇ, ಮತ್ತೊಂದು ದ್ರಾವಣೀಕರಣ ವಿಧಾನ ಅಂತಕ್ಕಂಥದ್ದು. ಮಳೆಯ ನೀರು ಕೆಲವು ಕರಗಬಲ್ಲದಾದಂಥ ಖನಿಜಗಳಾದ ಕಲ್ಲುಪ್ಪು, ಜಿಪ್ಸಮು, ಪೊಟ್ಯಾಷಿಯಗಳನ್ನು ಸಂಪೂರ್ಣವಾಗಿ ಕರಗಿಸ್ತಕ್ಕಂಥದ್ದಿಲ್ಲೇ ಕಂಡುಬರ್ತಾ ಇದೆ. ಈ ಪ್ರಕ್ರಿಯೆಯನ್ನೇ ದ್ರಾವಣೀಕರಣ ಎಂದು ಇಲ್ಲೇ ಕರೆಯಲಾಗ್ತಾ ಇದೆ. ಇಂಥ ಖನಿಜಗಳು ಕೆಲವೊಂದು ನೀರಿನಲ್ಲಿ ಕರಗಿ ಹೋಗೋದ್ರಿಂದ ಅಂಥ ಒಂದು ಖನಿಜಗಳು ಇಲ್ಲೇ ದ್ರಾವಣೀಕರಣಕ್ಕೆ ಪರಿವರ್ತನೆಗೊಳ್ತಕ್ಕಂಥ ಒಂದು ಸಾಧ್ಯತೆ ಇಲ್ಲೇ ರಾಸಾಯನಿಕ ಒಂದು ಪ್ರಕ್ರಿಯೆಗೆ ಒಳಗಾಗಿ ಇಲ್ಲೇ ಈ ಕಾರ್ಯ ಏರ್ಪಡ್ತಾ ಇದೆ. ಇದನ್ನೇ ರಾಸಾಯನಿಕ ಶೀತಲೀಕರಣ ಎಂದು ಕರೆಯಲಾಗ್ತಾ ಇದೆ. ಮತ್ತೊಂದು ಜೈವಿಕ ಶೀತಲೀಕರಣ ಅಂತಕ್ಕಂಥದ್ದು. ಇಲ್ಲಿ ಜೈವಿಕ ಶೀತಲೀಕರಣ ಅಂತಂದರೆ ಜೈವಿಕ ಮೂಲಗಳಿಂದ ಈ ಶಿಲೆಗಳು ಹಾಳಾಗುವುದನ್ನು ನಾವು ಜೈವಿಕ ಶೀತಲೀಕರಣ ಎಂದು ಇಲ್ಲಿ ಕರೆಯಬಹುದು. ಸಸ್ಯ ಮತ್ತು ಪ್ರಾಣಿ ಹಾಗೂ ಮಾನವನ ಚಟುವಟಿಕೆಗಳಿಂದಾಗಿ ಶಿಲೆಗಳು ಒಡೆದು ಚೂರಾಗುವ ಅಥವಾ ಛಿದ್ರಗೊಳ್ಳುವಿಕೆಯಂಥ ಒಂದು ಕ್ರಿಯೆಗೆ ನಾವು ಜೈವಿಕ ಶೀತಲೀಕರಣ ಎಂದು ಕರೀತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಇಂಥ ಜೈವಿಕ ಶೀತಲೀಕರಣಕ್ಕೆ ಮೂಲ ಕರ್ತೃಗಳು ಅಂತಂದರೆ ಸಸ್ಯಗಳು. ಸಸ್ಯಗಳು ಮಣ್ಣಿನಲ್ಲಿ ಬೆಳೀತಕ್ಕಂಥ ಸಂದರ್ಭದಲ್ಲಿ
ತಮಗೆ ಅಗತ್ಯವಾಗಿರ್ತಕ್ಕಂಥ ಒಂದು ಪೋಷಕಾಂಶಗಳನ್ನು ಅದು ಹೀರ್ಕೊಳ್ತಕ್ಕಂಥದ್ದಕ್ಕೆ ತನ್ನ ಬೇರುಗಳನ್ನು ಭೂಮಿಯ ಆಳದ ಕಡೆಗೆ ವಿಸ್ತರಿಸಿಕೊಳ್ತಾ ಹೋದಂತೆ ಆ ಬೇರುಗಳು ವಿಸ್ತರಣೆಗೊಂಡಂತೆ ಅಲ್ಲಿ ಮಾರ್ಗದಲ್ಲಿರ್ತಕ್ಕಂಥ ಶಿಲಾವಲಯದ ಮೇಲೆ ಒತ್ತಡ ಉಂಟಾದಾಗ ಆ ಶಿಲಾವಲಯವು ಬಿರುಕುಗಳಾಗಿ ಪ್ರತ್ಯೇಕಗೊಳ್ತಕ್ಕಂಥ ಸಾಧ್ಯ ಇಲ್ಲೇ ಉಂಟಾಗ್ತಾ ಇದೆ. ಈ ರೀತಿಯಾಗಿ ಸಸ್ಯಗಳ ಒಂದು ಬೇರುಗಳ ಒಂದು ಒತ್ತಡದಿಂದ ಭೂಮಿಯ ಸ್ತರದಲ್ಲಿರ್ತಕ್ಕಂಥ ಆ ಶಿಲಾವಲಯವು ಇಲ್ಲೇ ಸೀಳುವಿಕೆಯಿಂದ ಅದರ ಒತ್ತಡಕ್ಕೆ ಬಿರುಕುಗೊಳ್ಳುವುದರಿಂದ ಆ ಶಿಲೆಗಳು ಅಶಕ್ತಗೊಂಡು ಹಾಳಾಗ್ತಕ್ಕಂಥ ಸಾಧ್ಯತೆ ಇಲ್ಲೇ ಕಂಡುಬರ್ತಾ ಇದೆ. ಅದೇ ರೀತಿಯಾಗಿ ಪ್ರಾಣಿಗಳು ಕೂಡ ಪ್ರತಿಯೊಂದು ಪ್ರಾಣಿಗಳು ತಮ್ಮ ನೆಲೆಗಾಗಿ ಬೆಳೆಗಳನ್ನು ತೋಡ್ತಕ್ಕಂಥ ಸಾಧ್ಯತೆ ಇರ್ತಾ ಇದೆ. ಆ ಬೆಳೆಗಳನ್ನು ತೋಡುವಂಥ ಸಂದರ್ಭದಲ್ಲಿ ಅವುಗಳ ಕಾಲಿನ ಪಂಜರಗಳಿಗೆ ಸಿಲುಕಿರ್ತಕ್ಕಂಥ ಆ ಶಿಲಾಮಯ ವಸ್ತುಗಳು ಪರಚುವಿಕೆಯಿಂದ ನಾನಾ ರೀತಿಯಲ್ಲಿ ಅದು ಸವಿದು ಹೋಗ್ತಕ್ಕಂಥ ಇಲ್ಲೇ ಪ್ರಕ್ರಿಯೆಗೆ ಅದು ಒಳಗಾಗ್ತಾ ಇದೆ. ಈ ರೀತಿಯಲ್ಲಿ ಇಂಥ ಪ್ರಾಣಿಗಳು ತಮ್ಮ ಬೆಳೆಗಳನ್ನು ನಿರ್ಮಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಶಿಲಾವಲಯವನ್ನು ಇಲ್ಲೇ ಹಾಳಾಗಿ ಹೋಗ್ತಕ್ಕಂಥ ರೀತಿಗೆ ಅದು ಪೂರಕವಾಗಿರ್ತಕ್ಕಂಥ ಒಂದು ಕಾರಣದಿಂದಾಗಿ ಈ ಪ್ರಾಣಿಗಳು ಕೂಡ ಜೈವಿಕ ಶಿಥಿಲೀಕರಣದ ಒಂದು ಕರ್ತೃವಾಗಿಲ್ಲೇ ಗುರುತಿಸಲಾಗಿರ್ತಾ ಇದೆ. ಅದೇ ರೀತಿಯಾಗಿ ಮಾನವನ ಚಟುವಟಿಕೆಗಳು ಕೂಡ ಮಾನವ ಈ ಭೂಮಿಯ ಮೇಲ್ವಲಯದ ಶಿಲಾ ಸಂಪತ್ತನ್ನು ತನ್ನ ಉಪಯುಕ್ತತೆಗನುಸಾರವಾಗಿ ಉಪಯೋಗಿಸ್ತಕ್ಕಂಥ ಒಂದು ಕೃತ್ಯದಲ್ಲಿ ತೊಡಗಿರೋದ್ರಿಂದ ಈ ಅಗಾಧವಾಗಿರ್ತಕ್ಕಂಥ ಶಿಲಾ ಸಂಪತ್ತು ಅತ್ಯಂತ ಕ್ಷಿಪ್ರವಾಗಿ ಹಾಳಾಗಿ ಹೋಗ್ತಕ್ಕಂಥದ್ದಕ್ಕೆ ಇದು ಕಾರಣ ಆಗಿರ್ತಾ ಇದೆ. ಇದರಿಂದಾಗಿ ಈ ಮಾನವನ ಪಾತ್ರ ಅತ್ಯಂತ ಮಹತ್ವದ್ದನ್ನು ಅನ್ನುವುದನ್ನು ಈ ಶಿಥಿಲೀಕರಣದ ವಿಧಾನದಲ್ಲಿ ಗುರುತಿಸಿ ಇಲ್ಲೇ ನಾವು ಹೇಳ್ಬೋದು. ಮಾನವನು ಕೂಡ ಜೈವಿಕ ಶಿಥಿಲೀಕರಣದ ಒಂದು ಮಾಧ್ಯಮದ ಒಂದು ಕರ್ತೃ ಅನ್ನುವಂಥ ರೀತಿಯಲ್ಲಿ ಇಲ್ಲೇ ಅದನ್ನು ಪರಿಗಣಿಸಬೇಕಾಗ್ತಾ ಇದೆ. ಮಾನವನು ಕೈಗೊಳ್ತಕ್ಕಂಥ ಕೃಷಿ ಚಟುವಟಿಕೆ ಇರ್ಬೋದು, ಗಣಿಗಾರಿಕೆ ಇರ್ಬೋದು, ಬಂಡೆಗಳನ್ನು ಸಿಡಿಸ್ತಕ್ಕಂಥ ಒಂದು ಕಾರ್ಯ ಇರ್ಬೋದು, ತೈಲ ಬಾವಿಗಳನ್ನು ಕೊರೆಯತಕ್ಕಂಥ ಒಂದು ಕಾರ್ಯ ಇರ್ಬೋದು, ಅದೇ ರೀತಿಯಾಗಿ ಅರಣ್ಯಗಳನ್ನು ನಾಶ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಮಾನವನಿಂದ ಏನು ನಡೀತಾ ಇದೆ, ಅಲ್ಲಿ ಮಾನವನು ಸಹಜವಾಗಿ ಅಲ್ಲಿರ್ತಕ್ಕಂಥ ಶಿಲಾವಲಯವನ್ನು ನಶಿಸಿ ಹೋಗ್ತಕ್ಕಂಥದ್ದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೃತ್ಯವನ್ನು ಅಲ್ಲೇ ಕೈಗೊಳ್ತಾ ಇದ್ದಾನೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ಬೋದು. ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಮಾನವನು ಈ ಶಿಲಾ ಸಂಪತ್ತನ್ನು ಅದನ್ನು ಕ್ಷಯಿಸಿ ಹೋಗ್ತಕ್ಕಂಥದ್ದಕ್ಕೆ ಮುಖ್ಯವಾದಂಥ ಒಂದು ಕರ್ತೃವಾಗಿಲೇ ಗುರುತಿಸಲ್ಪಟ್ಟಿರ್ತಾ ಇದೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ರಾಸಾಯನಿಕ ಶಿಥಿಲೀಕರಣ ಅದರ ಅರ್ಥ ಮತ್ತು ಅದರ ವಿಧಾನಗಳು, ಜೈವಿಕ ಶಿಥಿಲೀಕರಣ ಅಂದ್ರೇನು ಮತ್ತು ಅದರ ಅರ್ಥ ಮತ್ತು ಆ ಜೈವಿಕ ಶಿಥಿಲೀಕರಣದ ವಿಧಾನಗಳನ್ನು ಕುರಿತು ಈ ರೀತಿಯಾಗಿ ಇಲ್ಲಿ ನಾವು ತಿಳಿಯಬಹುದಾಗಿದೆ. ಇನ್ನು ಶಿಥಿಲೀಕರಣದ ಒಂದು ಪ್ರಾಮುಖ್ಯತೆಯನ್ನು ಕುರಿತು ನೋಡೋಣ ವಿದ್ಯಾರ್ಥಿಗಳೇ. ಶಿಥಿಲೀಕರಣದ ಒಂದು ಮಹತ್ವವನ್ನು ನಾವು ನೋಡೋದಾದರೆ ಇಲ್ಲಿ ಒಂದನೇದು, ಈ ಶಿಥಿಲೀಕರಣದಿಂದ ಮಣ್ಣಿನ ನಿರ್ಮಾಣ ಕಾರ್ಯ ಇಲ್ಲೇ ಏರ್ಪಡ್ತಾ ಇದೆ. ಮಣ್ಣಿನ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಶಿಥಿಲೀಕರಣವು ಅತ್ಯಂತ ಮಹತ್ವದ ಒಂದು ಕಾರ್ಯವಾಗಿ ಇಲ್ಲೇ ಗುರುತಿಸಲ್ಪಡ್ತಾ ಇದೆ. ಇಂಥ ಮಣ್ಣು ಸ್ವಾಭಾವಿಕ ಸಸ್ಯವರ್ಗ ಇರ್ಬೋದು, ಕೃಷಿಗೆ ಇರ್ಬೋದು, ಇನ್ನಿತರ ಯಾವುದೇ ಒಂದು ಜೀವಿಗಳ ಅಸ್ತಿತ್ವಕ್ಕೆ ಬೇಕಾಗಿರ್ತಕ್ಕಂಥ ಆಹಾರದ ಉತ್ಪಾದನೆಯ ಮೂಲವಾಗಿರ್ತಕ್ಕಂಥ ಈ ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನು ಈ ಶಿಥಿಲೀಕರಣದಿಂದ ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರ್ತಾ ಇದೆ. ಈ ನಿಟ್ಟಿನಲ್ಲಿ ಶಿಥಿಲೀಕರಣವು ಅದು ತನ್ನ ಮಹತ್ವವನ್ನು ಅಥವಾ ಪ್ರಾಮುಖ್ಯತೆಯನ್ನು ಗುರುತಿಸಿಕೊಂಡಿರ್ತಾ ಇದೆ. ಶಿಥಿಲೀಕರಣದ ಪ್ರಕ್ರಿಯೆಯಿಂದ ಹೊಸ ಭೂ ವಿನ್ಯಾಸ ಮತ್ತು ವೈವಿಧ್ಯಮಯವಾಗಿರ್ತಕ್ಕಂಥ ಭೂ ಸಾದೃಶ್ಯಗಳು ನಿರ್ಮಾಣಗೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಿರ್ತಾ ಇದೆ. ಅದೇ ರೀತಿಯಾಗಿ ಈ ಕ್ರಿಯೆಯು ಭೂ ನಗ್ನೀಕರಣದ ವಿವಿಧ ಕರ್ತೃಗಳ ಕಾರ್ಯಕ್ಕೆ ಭೂಭಾಗವನ್ನು ಅಣಿಗೊಳಿಸ್ತಕ್ಕಂಥದ್ದಕ್ಕೆ ಅದು ಪೂರಕವಾಗಿರ್ತಾ ಇದೆ ಅನ್ನುವಂಥ ಮಾತನ್ನಲ್ಲೇ ನಾವು ಹೇಳ್ಬೋದು. ಇಂಥ ಒಂದು ಪ್ರಾಮುಖ್ಯತೆಯನ್ನು ಶಿಥಿಲೀಕರಣದಿಂದ ಇಲ್ಲೇ ನಾವು ಕಾಣಬಹುದು ವಿದ್ಯಾರ್ಥಿಗಳೇ.